ನಮಸ್ಕಾರ ಸ್ನೇಹಿತರೆ, ನಿಮ್ಮನ್ನು ನೀವು ಹೆಂಗೆ ಗೆಲ್ಲಬೇಕಂತ ಒಂದು ಸಣ್ಣ ಮಾತು ಹೇಳ್ತೇನೆ ರೀ ಸ್ನೇಹಿತರೆ. ಈ ಜಗತ್ತಿನಾಗ ಹುಟ್ಟಿದ ಪ್ರತಿಯೊಬ್ಬರಿಗೂ ಒಂದು ಕನಸು ಇರ್ತೈತೆ ರೀ. ಆದ್ರೆ ಆ ಕನಸನ್ನು ನನಸು ಮಾಡಿಕೊಳ್ಳೋ ದಾರಿ ಒಳಗೆ ಬರುವ ಸಣ್ಣ ಪುಟ್ಟ ಸೋಲಿಗೆ ಹೆದರಿ ಅರ್ಧಕ್ಕೆ ಕೈ ಬಿಡೋರು ಜಾಸ್ತಿ ಆಗಿಬಿಟ್ಟಾರ್ರಿ. ನೀವು ಯಾಕೆ ಈ ವಿಡಿಯೋ ನೋಡಾಕತ್ತೀರಿ ಹೇಳ್ರಿ? ಯಾಕಂದ್ರೆ ನಿಮ್ಮ ಒಳಗೆ ಒಂದು ಕಿಚ್ಚ ಐತ್ರಿ, ಏನಾರ ಸಾಧಿಸ್ಬೇಕನ್ನೋ ಒಂದು ಹಸಿವು ಐತ್ರಿ. ನೆನಪಿಡ್ರಿ, ಸಮುದ್ರದ ಅಲೆಗಳು ಶಾಂತವಾಗಿದ್ದಾಗ ನಾವಿಕನಿಗೆ ಏನು ಸಮರ್ಥ ಆಗಕ್ಕೆ ಸಾಧ್ಯ ಐತೆ ಹೇಳ್ರಿ? ಅಲೆಗಳಿದ್ದಾಗಲೇ ನಾವಿಕನಿಗೆ ಎದುರಾಗ್ತದಲ್ಲ ರೀ ಹಡಗು ಹೆಂಗೆ ಓಡಿಸ್ಬೇಕಂತ್ರಿ. ಹಾಗೇ ರೀ ಜೀವನದಾಗ ಕಷ್ಟಗಳಿದ್ರೇ ರೀ ನಾವು ಯಾರಂತ ಅರ್ಥ ಆಗ್ತೈತೆ ರೀ. ಆಮೇಲೆ ರೀ ಈ ಸಾಧನೆ ಮಾಡುವಾಗ ಸೋಲು ಮತ್ತು ಪ್ರಯತ್ನ ಭಾಳ ಇಂಪಾರ್ಟೆಂಟ್ ಆಗ್ತೈತೆ ರೀ. ಯಾಕಂದ್ರೆ ಸೋಲು ಅಂದ್ರೆ ಅಂತ್ಯ ಅಲ್ರಿ, ಅದು ಒಂದು ಹೊಸ ಆರಂಭಕ್ಕೆ ಮೊದಲ ಹೆಜ್ಜೆ ಆಗಿರ್ತೈತೆ ರೀ. ಜಗತ್ತಿನ ಶ್ರೇಷ್ಠ ಸಾಧಕರನ್ನೊಮ್ಮೆ ನೋಡ್ರಿ. ಈಗ ಥಾಮಸ್ ಅಲ್ವಾ ಎಡಿಸನ್ ರೀ ಬಲ್ಪ್ ಕಂಡು ಹಿಡಿಯೋ ಮೊದಲು 1000 ಸಲ ಸೋತಾನಂತ್ರಿ. ಹಂಗಂತೇಳಿ ಅವ ಬಿಟ್ಟನ್ರಿ, ನಾ 1000 ಸಲ ಸೋತಿನಪ್ಪ, ನಾನು ಯಾಕೆ ಕಂಡು ಹಿಡ್ಲಿ ಅಂದ್ರೆ ಇವತ್ತಿನ ಮಿತಿಗೆ ಅವನ ಹೆಸರು ಇತಿಹಾಸದಾಗ ಬರೀತಿದ್ದಿಲ್ರಿ. ಹಾಗೆ ರೀ ಅಬ್ರಾಹಿಂ ಲಿಂಕನ್ ರೀ ಅಮೇರಿಕಾದಾಗ ಎಷ್ಟೋ ಸಲ ಚುನಾವಣೆಗೆ ನಿಂತರು ಸೋಲ್ತಿದ್ನಂತ್ರಿ. ಹಂಗಂತೇಳಿ ಅವ ಕೈ ಬಿಡ್ಲಿಲ್ಲ ರೀ. ಕಡಿಗೂ ಒಂದಿನ ಅಮೇರಿಕಾದ ಅಧ್ಯಕ್ಷ ಆದನ್ರಿ. ಹಂಗರಿ ಅವರೆಲ್ಲರೂ ಸೋತಾಗ ಅವ್ರಿಗೆ ಅನಿಸಿದ್ದು ಒಂದರಿ, ಇನ್ನೊಂದು ಬಾರಿ ಪ್ರಯತ್ನ ಮಾಡಿಬಿಡಮು, ನಮಗೆ ಸೋಲಾಗಲ್ಲ ಅಂಥೇಳಿ ಅನಿಸ್ಬಿಟ್ಟಿತ್ರಿ. ಹಂಗಾಗಿ ಅವ್ರು ಅಷ್ಟು ಪ್ರಯತ್ನ ಮಾಡಿದ್ರಿ. ಆಮೇಲೆ ರೀ ನಾವು ಪ್ರಯತ್ನ ಮಾಡುವಾಗ ನಮ್ಮನ್ನು ಅವಮಾನಿಸಿದ್ರೆ, ನಮಗೆ ನೋವು ಆಗಿದ್ರೆ ನಾವು ಕುಗ್ಗಬಾರ್ದ್ರಿ. ಬದಲಾಗಿ ಅದನ್ನು ನಮ್ಮ ಬೆಳವಣಿಗೆಗೆ ತೊಗೋಬೇಕ್ರಿ. ನಮ್ಮ ಯಶಸ್ಸನ್ನು ನೋಡಿ ನಮಗೆ ಅವಮಾನ ಮಾಡಿದವ್ರಿಗೆ ಅದೊಂದು ಉತ್ತರ ಆಗ್ಬೇಕ್ರಿ. ಹಂಗೆ ನಾವು ಬೆಳಿಬೇಕ್ರಿ. ಆಮೇಲೆ ನಾವು ಏನಾದರೂ ಒಂದು ಸಾಧನೆ ಮಾಡಾಗ್ರಿ ಶಿಸ್ತು ಮತ್ತು ಸಮಯ ಭಾಳ ಇಂಪಾರ್ಟೆಂಟ್ ಆಗ್ತೈತೆ ರೀ. ಯಾಕಂದ್ರೆ ಸಾಧನೆ ಮಾಡೋಕ್ಕೆ ಕೇವಲ ಬುದ್ಧಿವಂತಿಕೆ ಇದ್ರೆ ಸಾಲಂಗಿಲ್ಲ ರೀ, ಡಿಸಿಪ್ಲಿನ್ ಭಾಳ ಇಂಪಾರ್ಟೆಂಟ್ ರೀ. ಮನಸ್ಸು ಹೇಳ್ತೈತಿ ಇವತ್ತು ಬ್ಯಾಡ ನಾಳೆ ಮಾಡೋಣ ಅಂತ, ಆದ್ರೆ ನಿಮ್ಮ ಗುರಿ ಹೇಳ್ಬೇಕ್ರಿ ಇವತ್ತ ಮಾಡು, ಈಗಲೇ ಮಾಡು ಅಂತ. ಯಾಕೆ ನಾಳೆ ಅನ್ನೋದು ಯಾರಿಗೆ ಬಂದಿಲ್ಲ ರೀ? ನಿಮ್ಮ ಹತ್ತಿರ ಇರೋದು ಈ ಕ್ಷಣ ಮಾತ್ರ ರೀ. ಸೋಮಾರಿತನ ಯಾವಾಗಲೂ ನೆನಪುಗಳನ್ನು ಹುಡುಕ್ತೈತ್ರಿ, ನಾಳೆ ಮಾಡಮ್ಮು ನಾಡ್ದು ಮಾಡಮ್ಮು ಅಂತ. ಬಟ್ ನೀವು ಯಾವಾಗ ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬರ್ತೀರಿ ಅವತ್ತೇ ಏನರ ಸಾಧಿಸೋಕ್ಕಾಗ್ತೈತೆ ರೀ. ಆಮೇಲೆ ಒಂದು ಕನ್ನಡದಾಗ ಮಾತು ಹೇಳ್ತೈತೆ ನೆನಪದನ್ರಿ, ಸುಖವಾಗಿರೋ ಕಡೆ ಬೆಳವಣಿಗೆ ಇರೋದಿಲ್ಲ ರೀ, ಬೆಳೆಯೋ ಕಡೆ ಸುಖ ಇರಂಗಿಲ್ಲ ರೀ. ಹಾಗೆ ರೀ ಆಮೇಲೆ ರೀ ಇದೆಲ್ಲ ಸಾಧಿಸೋಕ್ಕಿಂತ ಮೊದಲು ನಿಮ್ಮ ಮ್ಯಾಲೆ ನಿಮಗೆ ಆತ್ಮವಿಶ್ವಾಸ ಇರ್ಬೇಕು ರೀ. ನಿಮ್ಮ ಮ್ಯಾಲೆ ನಿಮಗೆ ನಂಬಿಕೆ ಇದ್ರೆ ಇಡೀ ಜಗತ್ತೇ ನಿಮ್ಮನ್ನು ನಂಬಿದ್ರು ಗೆದ್ದಂಗೆ ರೀ ನೀವು. ಅದೇ ನಿಮ್ಮ ಮ್ಯಾಲೆ ನಿಮಗೆ ನಂಬಿಕೆನೇ ಇಲ್ಲ ಅಂದರೆ ಇಡೀ ಜಗತ್ತು ನಿಮ್ಮ ಮ್ಯಾಲೆ ನಂಬಿಕೆ ಇಟ್ಟರು ಉಪಯೋಗ ಇಲ್ಲ ರೀ. ಆಮೇಲೆ ರೀ ಜನರು ನಿಮ್ಮ ಬಗ್ಗೆ ಏನೇ ಮಾತಾಡಕತ್ರು ಅದು ಇಂಪಾರ್ಟೆಂಟ್ ಅಲ್ರಿ. ನಿಮ್ಮ ಯೋಚನೆ ಏನಿರ್ತೈತಿ, ನಿಮ್ಮ ಸಾಧನೆ ಏನಿರ್ತೈತಿ ಅದ್ರ ಕಡೆ ನಿಮ್ಮ ಒಲವು ಇರಬೇಕು ರೀ. ಆಮೇಲೆ ನಿಮ್ಮ ದೃಢವಾಗಿ ನಂಬಿರ್ಬೇಕು ರೀ, ನೀವು ಗೆಲ್ಲಬಲ್ಲರಿ ಒಂದಿನ ಅಂಥೇಳಿ. ಯಾರೋ ಬಂದು ನಿಮ್ಮ ಕೈ ಮೇಲೆ ಎತ್ತಲಿ ಅಂತ ನೀವು ವೇಟ್ ಮಾಡ್ಕೋತ ನಿಂತ್ರ ನೀವು ಏನೂ ಸಾಧಿಸೋಕೆ ಬರಂಗಿಲ್ಲ. ನಿಮ್ಮ ಕೈಗಳನ್ನ ನೀವೇ ಹಿಡಿದು ಮೇಲೆ ಏಳ್ಬೇಕು ರೀ, ನಿಮ್ಮ ಕಾಲುಗಳು ಗುರಿಗಳತ್ತ ನಡಿಬೇಕು ರೀ, ಅವಾಗಲೇ ನೀವು ಸಾಧಿಸೋಕ್ಕಾಗ್ತೈತೆ ರೀ. ಆಮೇಲೆ ರೀ ಏನಪ್ಪ ಅಂದ್ರೆ ಕೊನೆಯದಾಗ ಒಂದು ಮಾತು ಹೇಳ್ತೀನಿ ರೀ, ಈ ಜೀವನದಾಗ ಯಾವುದೂ ಅಸಾಧ್ಯ ಅಲ್ರಿ. ಆಕಾಶಕ್ಕೆ ಹೆಂಗೆ ಮಿತಿ ಇಲ್ಲ ನೋಡ್ರಿ, ಹಾಗೆ ನಿಮ್ಮ ಸಾಧನೆಗೂ ಮಿತಿ ಇರಬಾರ್ದು ರೀ. ಎದ್ದೇಳ್ರಿ, ಗುರಿಯತ್ತ ನಡೀರಿ, ಅಲ್ಲಿವರೆಗೂ ನಿಲ್ಲಬೇಡ್ರಿ. ಇಂದು ನೀವು ಪಡೋ ಕಷ್ಟ ರೀ ನಾಳೆ ನಿಮ್ಮ ಯಶಸ್ಸಿನ ಕತೆ ಆಗಕ್ಕೆ ಹೋಗ್ತೈತ್ರಿ. ಇಡೀ ನಿಮ್ಮ ಜಗತ್ತಿಗೆ ಸಾಧನೆ ನೋಡೋಕೆ ಕಾಯಕತ್ತೈತ್ರಿ. ಆಮೇಲೆ ರೀ ಸಾಧನೆ ಅನ್ನೋದು ಸಣ್ಣದು ಪುಟ್ಟದು ದೊಡ್ಡದು ಯಾವುದೂ ಇರಂಗಿಲ್ಲ ರೀ. ನೀವು ಯಾವತ್ತು ಒಂದು ಸಣ್ಣ ಸಾಧನೆಯನ್ನು ಮಾಡಿದಾಗ ನಿಮ್ಮ ಮ್ಯಾಲೆ ನಿಮಗೆ ಪ್ರೌಡ್ ಫೀಲ್ ಆಗ್ತೈತೆ ನೋಡ್ರಿ, ಅಂದೇ ನೀವು ಗೆದ್ದು ಬಿಟ್ರಿ ಅನ್ಕೊಂಬಿಡ್ರಿ ಜೀವನದಾಗ. ಯಾವುದನ್ನು ನೀವೇನು ಈಗ ಅಮೇರಿಕಾ ಅಧ್ಯಕ್ಷನೇ ಆಗಬೇಕಾಗಿಲ್ಲ ರೀ, ನಿಮ್ಮ ಲೈಫ್ನಾಗ ನೀವು ಒಂದು ಗುರಿ ಇಟ್ಕೊಂಡಿರಿಲ್ಲ ರೀ. ನೀವು ಒಂದು ಫಸಲು ಬೆಳಿಬೇಕಂತ ಒಂದು ಹೊಲದಾಗ ಜೋಳ ಬೆಳಿಬೇಕಂತ ಒಂದು ಆಸೆ ಇಟ್ಕೊಂಡಿರಲ್ರಿ, ಅದನ್ನು ಬೆಳೆದು ಬಿಟ್ರಲ್ಲ ಅದನ್ನೂ ಒಂದು ಸಾಧನೆ ರೀ. ಸಾಧನೆ ಅಂದ್ರೆ ದೊಡ್ಡ ಮಟ್ಟದಾಗೆ ಇರ್ತದೆ ಅನ್ನೋದು ತಪ್ಪು ರೀ. ಸಣ್ಣ ಸಣ್ಣ ಹೆಜ್ಜೆಗಳನ್ನ ಇಟ್ಕೋತಾ ನಾವು ದೊಡ್ಡ ಲೆವೆಲ್ಲಿಗೆ ಹೋಗ್ಬೋದಲ್ರಿ. ನನ್ನ ಈ ಮಾತುಗಳು ಹೆಂಗೆ ಅನ್ನಿಸ್ತಂತ ನನಗೊಂದು ಕಮೆಂಟ್ ಮಾಡಿ ತಿಳಿಸ್ರಿ. ಧನ್ಯವಾದಗಳು.